ಪರಸ್ಪರ ಯಾರೂ ಒಟ್ಟಿಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳು ಬೇರೆ, ಕ್ರೈಸ್ತರ ಬೇರೆ, ಮುಸಲ್ಮಾನರು ಬೇರೆ, ಬೇರೆ ಬೇರೆ ಕೂತ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿ ಸುಮಾರು ವರ್ಷ ಆಯಿತು. ಭಗವಂತನ ಒಂದು ನಿಯಮ ಉಂಟು, ಇನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಅಂತ ಜನ ಹೇಳುವಾಗ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ತಾರಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ, ಕರಾವಳಿ ಜಿಲ್ಲೆಯ ಈಗಿನ ಉದ್ವಿಗ್ನ ಸ್ಥಿತಿಗೆ ತಂಪನಿರಲಿಕ್ಕೆ ಇನಾಯತ್ ಅಲಿಯವರ ಮೂಲಕ ಸಾಧ್ಯ ಉಂಟು ಅಂತ ನನಗೆ ಅನ್ನಿಸ್ತದೆ. ಯಾಕೆ ಅಂತ ಹೇಳ್ತೇನೆ, ಅವರು ಪಾಪ ಬಿಹಾರಿಯ ಪರಂಪರೆಯನ್ನು ನೆನಪು ಮಾಡಿಕೊಂಡು ಅವರ ಪೂರ್ತಿ ಅವರ ಅನೇಕ ವರ್ಷಗಳ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಅವರದ್ದು ಸಾತ್ವಿಕ ಬದುಕು. ಯಕ್ಷಗಾನ ಆಗ ಹೇಳಿದ್ರು, ಒಂದು ಶ್ಲೋಕದಲ್ಲಿ ಹೇಳಿದ್ರು, ಭಾಗವತ ಅಂತ ಹೇಳುವಾಗ ಗರ್ವವನ್ನು ಕಮ್ಮಿ ಮಾಡಲಿಕ್ಕೆ ಅಂತ. ಇವತ್ತು ಇಡೀ ಸಮಾಜದಲ್ಲಿ ಬಹುತೇಕ ಮಂದಿಗೆ ತಮೋಭೂಯಿಷ್ಠವಾದ ರಜೋಗುಣ ತುಂಬಿದೆ. ಇದರ ಪರಿಣಾಮ ಎಲ್ಲರಲ್ಲೂ ಅಸಹನೆ ಹುಟ್ಟಿದೆ. ನಮ್ಮ ನಾಯಕ ಹೇಗಿರಬೇಕು ಅಂತ ಹೇಳಿದ್ರೆ ಸಾತ್ವಿಕ ಗುಣವೂ ಇರಬೇಕು. ಈ ನಾಯಕರಿಂದ ಅದು ಸಾಧ್ಯ ಉಂಟು, ಒಂದು ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಇದು ವೇದಿಕೆ ಆಗ್ತದೆ, ಅವ್ರಿಗೆ ಸಾಧ್ಯ ಉಂಟು ಅಂತ. ಇನ್ನೊಂದು ಯಕ್ಷಗಾನ ಅಕಾಡೆಮಿ ಮೂಲಕ ಇನ್ನೊಂದು ಆಗಬೇಕಾದ್ದು, ದಯವಿಟ್ಟು ಇದನ್ನು ಸ್ವಲ್ಪ ಅಧಿಕ ಪ್ರಸಂಗ ದಯವಿಟ್ಟು ಕ್ಷಮಿಸಿ. ಬಹುತೇಕ ಯಕ್ಷಗಾನ ಪಾತ್ರಧಾರಿಗಳು, ನಾನು ಒಳ್ಳೆ ಯಕ್ಷಗಾನ ಕೇಳುಗ, ಒಳ್ಳೆ ಭಾಗವತಿಗೆ ಕಡೆ ಕಣ್ಣೀರು ಹಾಕ್ತೇನೆ ನಾನು, ಒಳ್ಳೆ ಭಾವಪೂರ್ಣ ಅರ್ಥವನ್ನು ಕೇಳಿ ನನಗೆ ಕಣ್ಣೀರು ಹಾಕ್ತೇನೆ ನಾನು. ಬಹುತೇಕ ಯಕ್ಷಗಾನ ಅರ್ಥಧಾರಿಗಳು, ವೇಷಧಾರಿಗಳು ಒಂದು ಸಿದ್ಧಾಂತಕ್ಕೆ ಅಂಟಿಬಿಟ್ಟಿದ್ದಾರೆ ಸರ್. ಈ ಸಿದ್ಧಾಂತದ ಪರಿಣಾಮ ವೇದಿಕೆಯಲ್ಲಿ ಅವರ ಮಾತುಗಾರಿಕೆ ಮೂಲಕ ಕಾಣ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ, ಕರಾವಳಿ ಜಿಲ್ಲೆಯ ಕೋಮು ಉದ್ವಿಗ್ನತೆ ಜಾಸ್ತಿ ಆಗಲಿಕ್ಕೆ ಇವರ ಪಾತ್ರವೂ ಉಂಟು. ದಯವಿಟ್ಟು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೇನೆ, ಅಕಾಡೆಮಿಯ ಮೂಲಕ ಕನಿಷ್ಠ ಮಾತುಗಾರಿಕೆ ಶಿಸ್ತು, ಸಿದ್ಧಾಂತವನ್ನು ವೇದಿಕೆ ಮೇಲೆ ಹುಡುಕಬೇಡ. ಯಕ್ಷಗಾನ ವೇದಿಕೆ ಅನ್ನೋದು ಅದು ಭಗವಂತನ ಆರಾಧನೆ ಮಾಡುವಂಥ ಪವಿತ್ರವಾದ ಜಾಗ. ಅಲ್ಲಿ ಯಾವ ಸಿದ್ಧಾಂತದ ಮಾತುಕತೆಯು ಜನಾಂಗೀಯವಾದ ಪಾರಮ್ಯವನ್ನು ಸಾಧಿಸುವ, ಜನಾಂಗೀಯವಾದ ನಿಂದನೆಯನ್ನು ಮಾಡುವ ಯಾವ ವಾಕ್ಯಗಳು ಯಾವ ಪಾತ್ರಧಾರಿಯ ಬಾಯಲ್ಲಿ, ಯಾವ ಅರ್ಥಧಾರಿಯ ಬಾಯಲ್ಲಿ ಬಾರದ ಹಾಗೆ ನಮಗೆ ದೇವಿ ಅನುಗ್ರಹ ಮಾಡಿ ಬುದ್ಧಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.